ಗೈಸ್, ಮಾವಿನ ಹಣ್ಣಂತೂ ಹೆಕ್ಕ ಬಂದಾಯಿತು. ಇವಾಗ ಏನಿದ್ರು ಗುಡುಂ ಸ್ವಾಹ, ತಿನ್ನೋದಷ್ಟೇ. ಏನಿದೆ ಜೀವನದಲ್ಲಿ, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತಾರಲ್ಲ, ಮಾವಿನ ಹಣ್ಣು ತಿಂದರೆ ನೆಮ್ಮದಿಯಾಗಿ ತಿನ್ನಬೇಕು ಅಷ್ಟೇ. ಏನಂತೀರ? ಅಷ್ಟೇ ಅಲ್ವಾ? ಇವಾಗ ತಿನ್ನೋಣ. ಓಕೆ, ಸೊ ಹೆಚ್ಕೊಂಡು ತಿಂತಾ ಇರೋದಷ್ಟೇ. ಆ್ಯಕ್ಚುಲಿ 2 ತಂದಿದ್ದೀನಿ, ಇನ್ನು ಉಳಿದಿರೋದೆಲ್ಲ ಅಲ್ಲೇ ಇದೆ. ಅದನ್ನು ಆ್ಯಕ್ಚುಲಿ ಬೇಡ, ಇವತ್ತು ಒಂದೇ ಸಲ ತಿಂದರೆ ಆಮೇಲೆ ಹೊಟ್ಟೆಗಿಟ್ಟೆ ನೋವು ಬಂದರೆ ಅದು ಕಷ್ಟ ಅಲ್ಲ. ಸೊ ಹಂಗಾಗಿ 2 ಮಾತ್ರ ತಿಂತೀನಿ ಇವಾಗ. ಸೊ ಸಂಜೆ 2 ತಿನ್ನೋದು, ಏನಂತೀರ? ಓಕೆ ಗೈಸ್, ಆಲ್ರೆಡಿ ಮಾವಿನ ಹೆಚ್ಚಾಗಿದೆ. ಇನ್ನೇನಿದ್ರು ಒಂದೊಂದೇ ತೊಗೊಳೋದು, ತಿಂತಾ ಇರೋದು. ಏನಂತೀರ? ಹೇಗಿದೆ ಅಲ್ಲ? ಚೆನ್ನಾಗಿದೆ ಅಲ್ಲ? ತುಂಬ ಸ್ವೀಟ್ ಇದೆ. ತಿಂತಾ ಇರೋದು, ತಿನ್ನೋದ್ರಲ್ಲೇ ಒಂಥರ ಸುಖ. ಏನಂತೀರ? ಆ್ಯಕ್ಚುಲಿ ಸ್ವೀಟ್ ಇದೆ ತುಂಬ. ಸಿಪ್ಪೆ ಸಮೇತ ತಿಂತೀವಿ, ಯಾಕಂದರೆ ಯಾವುದೇ ಕೆಮಿಕಲ್ ಇದಕ್ಕೆ ಹಾಕಿಲ್ಲ. ಯಾವುದೇ ಕೆಮಿಕಲ್ ಹಾಕಿ ಬೆಳೆಸಿರೋದಲ್ಲ. ಸೊ ನಮ್ಮ ತೋಟದಲ್ಲಿ ಬೆಳೆದಿರೋದು ಅಂತ ಹೇಳ್ಬೋದು ಅಷ್ಟೇ. ಅದಕ್ಕೇನು ಕೃಷಿ ಏನು ಮಾಡಿಲ್ಲ. ನಿಮ್ಗೆ ಯಾರಿಗಾದರೂ ಮ್ಯಾಂಗೋ ಬೇಕು ಅಂದರೆ ನಿಯರ್ ಬೈ ಇರಬೇಕು. ನೀವು ಆಮೇಲೆ ಯಾವುದೋ ರಾಜ್ಯದಲ್ಲಿದ್ದು ಕಮೆಂಟ್ ಮಾಡೋದಲ್ಲ, ಅಯ್ಯೋ ನಮ್ಗೆ ಮಾವಿನ ಹಣ್ಣು ಬೇಕು ಕೊಡಿ ಅಂತೇಳಿ. ಹೊತ್ಕೊಂಬಂದು ಕೊಡೋಕ್ಕಂತೂ ಆಗಲ್ಲ. ಮನೆಗೆ ಬಂದು ತೊಗೊಂಡೋಗಿ, ಖಾಲಿ ಆದಮೇಲೂ ಮತ್ತೆ ಕೇಳೋಂಗಿಲ್ಲ. ಎಲ್ಲರೂ ಬಂದು ಖಾಲಿ ತೊಗೊಂಡೋದ್ಮೇಲೆ ಕೇಳಬೇಡಿ, ಮೊದಲೇ ಕೇಳಿ. ಎಷ್ಟು ಬೇಕೋ, ಮರದಲ್ಲಿ ತುಂಬ ಇದೆ. ಅದು ಒಂದೇ ಮರ ತೋರಿಸಿದ್ದೀನಿ. ಇಲ್ಲಿ ಮನೆ ಹತ್ತಿರ ಒಂದು ಮರ ಇದೆ, ಅದರಲ್ಲೂ ತುಂಬ ಜಾಸ್ತಿ. ಏನಂತೀರ? ಒಂದು ಮುಗಿತಾ? 2 ಹಣ್ಣು ಹೆಚ್ಚಿದ್ದೀನಲ್ಲ, 2 ಹಣ್ಣು ತಿಂತಾ ಇರೋದು. ಅದೇ 1 kg ಬೆಂಗಳೂರಲ್ಲಿ ಅದು ಯಾವುದೋ ಒಂದು ತೋತಾಪುರಿ ಮಾವಿನ ಹಣ್ಣೆಲ್ಲ ಬರುತ್ತಲ್ಲ, ಸೊ ಅದೆಲ್ಲ ನಮ್ಮ ಮನೇಲಿಲ್ಲ. ಇದು ಒಂದೇ ಇರೋದು. ಇನ್ನೊಂದು ಉಪ್ಪಿನಕಾಯಿ ಹಾಕ್ತಾರಲ್ಲ, ಮಾವಿನಕಾಯಿ, ಅದೊಂದು. ಅದು ಬಿಟ್ಟರೆ ಅದು ಹಣ್ಣು ಆದಮೇಲೇನೋ ಈ ಥರ ಹಣ್ಣಲ್ಲ ಅದು. ಇದಕ್ಕೆ ನಾವು ಕಸೆ ಮಾವಿನ ಹಣ್ಣು ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಇಷ್ಟು ದೊಡ್ಡ ಇರುತ್ತೆ. ಸೂಪರ್ ಆಗಿದೆ. ಯಾರಿಗೆ ಬೇಕು ಬೇಗ ಬೇಗ ಕಮೆಂಟ್ ಮಾಡಿ, ಬೇಗ ಬೇಗ ಬಂದು ತೊಗೊಂಡೋಗಿ. ಕಮೆಂಟ್ ಮಾಡಿ, ಅಡ್ರೆಸ್ ಕಳಿಸ್ತೀನಿ, ಬಂದು ತೊಗೊಂಡೋಗಿ. ಓಕೆನಾ? ನಮ್ಮ ಜಾನು ಬೇರೆ ಕಾಟ ಕೊಡ್ತಾಯಿತ್ತು. ಅವಳನ್ನು ತಂದು ಕಟ್ಬಿಟ್ಟೆ, ರಗಳೆ ಕೊಡ್ತಾಯಿತ್ತು. ನನ್ನ ಇಲ್ಲಿ ಕಟ್ಟಿ ನೀನು ಆರಾಮಾಗಿ ಮಾವಿನಲ್ಲಿ ತಿಂತೀಯಲ್ಲ ಅಂತ. ಇವಾಗ ನೋಡಿ ಸೈಲೆಂಟ್ ಇದ್ದಾಳೆ, ಕೂಗ್ತಾ ಇಲ್ಲ. ಇಲ್ಲ ಅಂದರೆ ಸಿಕ್ಕಾಪಟ್ಟೆ ರಗಳೆ ಕೊಡ್ತಾಳೆ. ಓಕೆ ಗಾಯ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ, ಮ್ಯಾಂಗೋ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.